ವಿವರವಾಗಿ ನಡೀತಾ ಇದೆ. ಚರ್ಚೆ ಸಾಕಷ್ಟು ವಿವರವಾಗಿ ನಡೀತಾ ಇದೆ. ಬೇರೆ ಬೇರೆಯವರು ಸಾಕಷ್ಟು ಜನ ಭಾಗವಹಿಸಿ ಚರ್ಚೆ ಸುದೀರ್ಘವಾಗಿ ನಡೀತಾ ಇದೆ. ಸಾಕಷ್ಟು ಸಮಯನೂ ಆಗ್ತಾ ಇದೆ. ಆ ಎಲ್ಲ ಹಿನ್ನೆಲೆಯಲ್ಲಿ ನೀವಂತೂ ಕನ್ಕ್ಲೂಡ್ ಮಾಡ್ತೀನಿ ಅಂತ ಹೇಳಿಬಿಟ್ಟಿದ್ದೀರಿ. ಹಾಗಾಗಿ ಕನ್ಕ್ಲೂಡ್ ಮಾಡ್ತೀರಿ ನೀವು. ಅದಾದಮೇಲೆ ಕುಮಾರಸ್ವಾಮಿಯವರು ಮಾತನಾಡೋರಿದ್ದಾರೆ. ಹಾಗಾಗಿ ಸಮಯದ ಕಾರಣದಿಂದ ತಾವು ಮುಂದುವರಿಸಿ. ಸಭಾಧ್ಯಕ್ಷರೇ, ನಿನ್ನೆ ಕೋರ್ಟ್ ಆರ್ಡರ್ಸ್ ಬಂದಿತ್ತಲ್ಲ, ಅದನ್ನು ನಾನು ಓದ್ತಾ ಇದ್ದೆ ಅಷ್ಟೇ. 2-3 ಸಲ ಈಗ ಇನ್ನೊಂದು 2-3 ಸೆಂಟೆನ್ಸ್ ಇದಾವೆ, ಅದು ಓದ್ಬಿಟ್ಟು ಈ ಕಡೆ ಇಟ್ಬಿಡ್ತೀನಿ. ಅಧ್ಯಕ್ಷರೇ, ಆಗಿದೆ, ಅದು ಓದಿ ಆಗಿದೆ. ಇಟ್ ಇಸ್ ಎ ಪಬ್ಲಿಕ್ ಡಾಕ್ಯುಮೆಂಟ್, ಅಡ್ಮಿಸಿಬಲ್ ಇನ್ ಎವಿಡೆನ್ಸ್. ಮಾನ್ಯ ಅಧ್ಯಕ್ಷರೇ, that apart, petitioners have produced copies of the complaints lodged by the dependents of the deceased who died due to police firing, and the endorsement made thereon reveal that even though the law required the police to register independent FIRs in view of the specific complaint made against the police officers making out cognizable offences, the respondent police have failed to register FIRs, which would go to show that a deliberate attempt is underway to cover up the police excesses by implicating innocent persons at the whims and caprice of the police. Very severe observation. The overzealousness of the police is also evident from the fact that the FIRs are registered under section 307 IPC against the persons killed by the police themselves. In the wake of the counter allegations made against the police and in the backdrop of the failure of the police to register the FIRs based on the complaints lodged by the victims, the possibility of the false and mistaken implication cannot be ruled out. Investigation appears to be mala fide. Investigation appears to be mala fide and partisan. This is the observation made by the Honorable High Court of Karnataka in the orders passed on the bail application made by the petitioners who have been in the judicial custody since December 2019. ಅವರಿಗೆ ಬೇಲ್ ಆಗಿದೆ, ನಿನ್ನೆ ಬಿಡುಗಡೆ ಆಗಿರಬೇಕು ಅಂತ ಅನ್ಕೊಂಡಿದ್ದೀನಿ. ಅದರಿಂದ ಮಾನ್ಯ ಅಧ್ಯಕ್ಷರೇ, ಇದು ಎಂಟೈರ್ ಇದು ಪೊಲೀಸ್ನವರ ಪೂರ್ವ ಯೋಜಿತವಾದಂಥ ಕ್ರಮ. ಅವರು ದೌರ್ಜನ್ಯ ಮಾಡಿದ್ದಾರೆ, ಪೊಲೀಸ್ ಎಕ್ಸೆಸಸ್ ಇದೆ ಅಂತ ಕೋರ್ಟ್ನವರು ಹೇಳಿದ್ದಾರೆ. ಅವರು ಡಿಸೀಸ್ಡ್ ಫ್ಯಾಮಿಲಿಯವರು ಯಾರು ಸತ್ತಿದ್ದಾರೆ ಅವ್ರ ಕುಟುಂಬದವ್ರು ಕಂಪ್ಲೇಂಟ್ ಕೊಟ್ಟರೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಂಡಿಲ್ಲ. ಆನ್ ದಿ ಅದರ್ ಹ್ಯಾಂಡ್ ಜೈಲಿಗೆ ಕಳಿಸಿದ್ದಾರೆ 21 ಜನರನ್ನ. ಇದು ಪೊಲೀಸ್ ಎಕ್ಸೆಸಸ್. ಕರ್ನಾಟಕ ರಾಜ್ಯದಲ್ಲಿ ಈ ಥರ ಪೊಲೀಸ್ ರಾಜ್ಯ ಯಾವ ಕಾಲದಲ್ಲೂ ಕೂಡ ಇರಲಿಲ್ಲ. ಪೊಲೀಸ್ ರಾಜ್ಯ ಯಾವಾಗಲೂ ಹಂಗಾಗಿರಲಿಲ್ಲ. ಈ ಥರ ಆದರೆ ವೇರ್ ಇಸ್ ದ ರೂಲ್ ಆಫ್ ಲಾ? ನಾವು ಬಿಲೀವ್ ಇನ್ ರೂಲ್ ಆಫ್ ಲಾ. ರೂಲ್ ಆಫ್ ಲಾನೇ ಇಲ್ಲದೆ ಹೋದರೆ ಅನಾರ್ಕಿ ಶುರುವಾಗ್ಬಿಡ್ತದೆ ದೇಶದಲ್ಲಿ, ರಾಜ್ಯದಲ್ಲಿ ಅನಾರ್ಕಿ ಆಗ್ಬಿಡ್ತದೆ, ಪ್ರಜಾಪ್ರಭುತ್ವ ನಾಶ ಆಗ್ಬಿಡ್ತದೆ. ಅದಕ್ಕೋಸ್ಕರ ಗೋಲಿಬಾರ್ ಏನು ನಡೀತು, ಇಬ್ಬರು ಅಮಾಯಕರು ಸತ್ರು, ಜಲೀಲ್ ಅಂಡ್ ನೌಶೀನ್. ಪಾಪ ಅಮಾಯಕರು ಸತ್ತಿದ್ದಾರೆ. ಅವ್ರು ಯಾವುದೇ ಪಾರ್ಟಿಗೆ ಸೇರಿದವರಲ್ಲ, ಯಾವುದೇ ಸಂಘಟನೆಗೆ ಸೇರಿದವರಲ್ಲ. ಅವರು ಪಾಪ ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಿದ್ದವರು. ಒಬ್ಬ ಮೀನು ಹೊರ್ತಿದ್ದ,
ಇನ್ನೊಬ್ಬ ಎಂಥದ್ದು ವೆಲ್ಡಿಂಗು ಅದರಲ್ಲಿ ಕೆಲಸ ಮಾಡ್ಕೊಂಡಿದ್ದಂಥ ಕೂಲಿ ನೌಶೀನ್ ಅನ್ನೋನು, ಮೀನು ಹೊರ್ತಿದ್ದವನು ಜಲೀಲ್ ಅಂತ. ಇವ್ರ ಗತಿ ಏನಾಗಬೇಕು ಮಾನ್ಯ ಅಧ್ಯಕ್ಷರೇ? ಪಾಪ ಮಕ್ಕಳಿದ್ದಾವೆ ಅವನಿಗೆ, ಜಲೀಲ್ಗೆ 47 ವರ್ಷ, ಶಾಲೆಗೆ ಹೋಗ್ತಾ ಇದ್ದಾವೆ, ಅವನೇ ಅರ್ನಿಂಗ್ ಮೆಂಬರು, ಬೀದಿ ಪಾಲಾಗೋದ್ರು. ಯಾರು ಹೊಣೆ ಇದಕ್ಕೆ? ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಿಸ್? ಅವನು ನೌಶೀನ್, ಇಬ್ರು ಅಣ್ಣ ತಮ್ಮದಿರಿದ್ದಾರೆ ಪಾಪ, ಅವ್ರ ತಾಯಿ ಇದ್ದಾರೆ, ಅವನು ಕೂಲಿ ಮಾಡ್ಕೊಂಡಿದ್ದ, ಅವನು ಸತ್ತೋದ, ಅವ್ರ ತಾಯಿ ಪಾಪ ಅವ್ರು ನೋಡ್ಕೊಳ್ಳೋರು ಯಾರು? ಬೀದಿ ಪಾಲಾಗೋದ್ರು. ಪೊಲೀಸ್ನವರ ತಪ್ಪಿನಿಂದ, ಅವರ ಪೂರ್ವಯೋಜಿತ ಕ್ರಮದಿಂದ, ಸರ್ಕಾರದ ನಿರ್ಲಕ್ಷ್ಯ. ಮಾನ್ಯ ಯಡಿಯೂರಪ್ಪನವರು ಅದಕ್ಕಿಂತ ಮುಂಚೆ, ಗೋಲಿಬಾರ್ ಆಗೋದಕ್ಕಿಂತ ಮುಂಚಿತವಾಗಿ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಏನಪ್ಪ ಸ್ಟೇಟ್ಮೆಂಟ್ ಅಂತಂದ್ರೆ, ನಾನು ಲಾಠಿ ಚಾರ್ಜ್ ಮಾಡಬಾರದು ಅಂತೇಳಿ ಆದೇಶ ಕೊಟ್ಟಿದ್ದೀನಿ ಅಂತ. ಲಾಠಿ ಚಾರ್ಜ್ ಮಾಡಬಾರದು ಅಂತೇಳಿ ರಾಜ್ಯದ ಮುಖ್ಯಮಂತ್ರಿ ಆದೇಶ ಕೊಟ್ಟ ಮೇಲೆ ಇವರಿಗೆ ಗೋಲಿಬಾರ್ ಮಾಡಲಿಕ್ಕೆ, ಲಾಠಿ ಚಾರ್ಜ್ ಮಾಡಲಿಕ್ಕೆ ಅಧಿಕಾರ ಕೊಟ್ಟವ್ರು ಯಾರು? ಮುಖ್ಯಮಂತ್ರಿಗಿಂತ ಬೇಲ ಅವರು? ಅಥವಾ ಮುಖ್ಯಮಂತ್ರಿ ಆದೇಶವನ್ನು ಧಿಕ್ಕರಿಸಿ ಕೆಲಸ ಮಾಡ್ತಕ್ಕಂಥ ಕಾಣದ ಕೈಗಳಿದವ? ಕಾಣದ ಕೈಗಳು ಇರಲೇಬೇಕು. ಅದರಿಂದ ಇವತ್ತು ಇಬ್ರು ಪಾಪ ಅಮಾಯಕ ಮುಸ್ಲಿಂ ಯುವಕರು ಪ್ರಾಣ ಕಳ್ಕೊಂಡಿದ್ದಾರೆ. ಇದಕ್ಕೆ ನನ್ನ ಪ್ರಕಾರ ಸರ್ಕಾರ, ಪೊಲೀಸ್ ಡಿಪಾರ್ಟ್ಮೆಂಟ್ ಈ ಜವಾಬ್ದಾರಿಯನ್ನು ಹೊರಬೇಕು. ಇದು ಮಂಗಳೂರು ಗೋಲಿಬಾರ್ ಅನೇಕ ಜನ ಮೇಲೆ ಸೆಡಿಷನ್ ಕೇಸ್ಗಳು ಹಾಕಿದ್ದಾರೆ. ಒಬ್ಬ ನೆನ್ನೆ ಬೇಲ್ಗೆ ಹೋಗಿದ್ದ ಪಾಪ, ಅವನ್ನ 24 ಗಂಟೆ ಅರೆಸ್ಟ್ ಮಾಡಿದ್ರು. ಇವತ್ತು ಏನಾಗಿದೆ ಗೊತ್ತಿಲ್ಲ ನನಗೆ. ಕೊಪ್ಪಳದಲ್ಲಿ ಆನೆಗುಂದಿನಲ್ಲಿ ಉತ್ಸವ ನಡೀತದೆ. ನಿಮ್ಮ ಕೊಪ್ಪಳ ಜಿಲ್ಲೆ ಆನಂದಗುಂದಿ ಇದರಲ್ಲಿ ಅವನು ಸಿರಾಜ್ ಅಂತ ಒಬ್ಬ ಹೆಸರು, ಅವನು ಕವಿ, ಅವನು ಪದ್ಯ ಓದ್ತಾನೆ. ಪದ್ಯ ಓದೋದಕ್ಕೆ ಕೇಸ್ ಹಾಕ್ಬಿಟ್ಟು ಪಾಪ ಅವನಿಗೆ ಒಂದು ದಿನ ಜೈಲಿಗೆ ಕಳಿಸ್ತಾರೆ. ಕವಿಗೆ, ಪ್ರಗತಿಪರ ಚಿಂತಕರಿಗೆ. ಒಂದು ಹುಡುಗಿ ಹೆಣ್ಮಗಳು ಪಾಪ ಮೈಸೂರಿನಲ್ಲಿ ಫ್ರೀ ಕಾಶ್ಮೀರ್ ಅಂತ ಒಂದು ಇದು ಇಟ್ಕೊಂಡಿರ್ತಾಳೆ. ಎಂಥದ್ದು? ಫಲಕ. ಆ ಫಲಕ ಹಿಡಿದಿದ್ದದಕ್ಕೆ ಅವಳ ಮೇಲೆ ಸೆಡಿಷನ್ ಕೇಸ್. ನಳಿನಿ ಅಂತ ಅವಳ ಹೆಸರು. ಸೆಡಿಷನ್ ಕೇಸ್. ಈಗೇನು ಜಾಮೀನಾಗಿದೆ. ಸೆಡಿಷನ್ ಕೇಸ್. ಖಾದರ್ ಮೇಲೆ ಸೆಡಿಷನ್ ಕೇಸ್. ಬೀದರ್ನ ಶಾಹೀನ್ ವಿದ್ಯಾಸಂಸ್ಥೆನಲ್ಲಿ ನಾಟಕ ಆಡಿದ್ರು. ನಾಟಕದಲ್ಲಿ ಏನೋ ಒಂದು ಪದ ಬಳಸಿದ್ರು. ಆ ಪದ ಬಳಸೋದಕ್ಕೆ ಆ ಹುಡುಗಿ, ನಾಟಕ ಆಡದಂಥ ಹುಡುಗಿ, 11 ವರ್ಷದ ಹುಡುಗಿ, ಅವ್ರ ತಾಯಿಯನ್ನ ನೀನು ಡೈಲಾಗ್ ಹೇಳ್ಕೊಟ್ಟಿದ್ಯಾ ಅಂತ ಪೊಲೀಸ್ನವರು ಸ್ಟೇಟ್ಮೆಂಟ್ ಮಾಡ್ಕೊಂಡು ಅವ್ರ ತಾಯಿಯನ್ನ ಜೈಲಿಗೆ ಕಳಿಸ್ತಾರೆ. ರಜ್ಬುನಿಶಾ ಜೈಲಿಗೆ ಕಳಿಸ್ತಾರೆ. ಆಮೇಲೆ ಅಲ್ಲಿ ಹೆಡ್ ಮಿಸ್ಟ್ರೆಸ್, ನೀವು ಡೈರೆಕ್ಷನ್ ಕೊಟ್ಟಿದ್ದೀರಿ ನಾಟಕಕ್ಕೆ, ಇಂಥ ನಾಟಕ ಆಡಿಸಿದಿರಿ, ಅದು ವಿಡಂಬನಾ ನಾಟಕ. ಆ ಹೆಡ್ ಮಿಸ್ಟ್ರೆಸ್ ಅನ್ನ ಜೈಲಿಗೆ ಕಳಿಸ್ತಾರೆ. ಎ ಫಾಲ್ಸ್ ಕೇಸ್ ಇಸ್ ರಿಜಿಸ್ಟರ್ಡ್ ಅಗೇನ್ಸ್ಟ್ ದೀಸ್ 2 men. Case is registered under section 124A, sedition, and they have been sent to jail. From 30th of December, 30th of January till 2 days back, they were in jail. ಜೈಲ್ಗೆ ಹೋಗಿದ್ದೆ ನಾನು ನೋಡ್ಕೊಬರಕ್ಕೆ. ನಾನು ಹೋಗಿದ್ದ ದಿನ ಜೈಲಾಗಿದೆ.
ಅಲ್ಲ ಸಾರಿ, ಬೇಲ್ ಆಗಿದೆ, ಜೈಲಿಂದ ಬೇಯ್ಲಿಗೆ ಆಗಿದೆ. ನಮಗೆ ಜೈಲ್ ಬೇಲ್ ಕನ್ಫ್ಯೂಷನ್ನು. ಸೊ ಇದರಲ್ಲಿ ಮಂಗಳೂರಿನಲ್ಲಿ ಅಲ್ಲಿದ್ದಂಥ ಪೊಲೀಸ್ ಕಮಿಷನರ್ ಅವರೇ ನಿಂತ್ಕೊಂಡು ಗೋಲಿಬಾರ್ ಮಾಡಿಸಿದ್ದಾರೆ. ಅವರೇ 144 ಸೆಕ್ಷನ್ ಹಾಕಿದ್ದಾರೆ. ಅವರೇ ಇಬ್ಬರು ಅಮಾಯಕರು ಸಾಯ್ಲಿಕ್ಕೆ ಕಾರಣ. ಇಂಥವರಿಗೆ, ಅಮಾಯಕರಿಗೆ ಮಾನ್ಯ ಮುಖ್ಯಮಂತ್ರಿಗಳು ಪಾಪ ಮಾನವೀಯತೆಯಿಂದ ಅವ್ರಿಗೆ 10 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು. ನೀನು ಹೇಳಪ್ಪ ಆಮೇಲೆ ಎಲ್ಲನೂ, ನನ್ನ ಕೈಲಿ ಎಲ್ಲನೂ ಹೇಳಿಸಿದ್ರೆ ಹೆಂಗೆ ನೀನು? ಈಗ ಅವ್ರು ಕನ್ಕ್ಲೂಡ್ ಮಾಡ್ತಿದ್ದಾರೆ, ನಾನು ಕನ್ಕ್ಲೂಡ್ ಮಾಡ್ತಾ ಇದ್ದೇನೆ. ಮುಗಿಸ್ತಿದ್ದಾರೆ. ನೀವು ಮತ್ತಲ್ಲಿ ಮಾನ್ಯ ಅಧ್ಯಕ್ಷರೇ, 10 ಲಕ್ಷ ರೂಪಾಯಿ ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳು ಅನೌನ್ಸ್ ಮಾಡಿದರು. ಆಮೇಲೆ ಏನೋ ಒಂದು ದಿನನೋ 2 ದಿನದ ಆದಮೇಲೆ ಇಲ್ಲ ನಾನು ಅವರು FIR ಸೇರ್ಕೊಂಡ್ಬಿಟ್ಟವ್ರೆ. FIR ಸೇರಿಸ್ಬಿಟ್ಟಿದ್ದಾರೆ ದುರುದ್ದೇಶದಿಂದ. ಅವ್ರಿಗೆ ಕಾಂಪನ್ಸೇಷನ್ ಕೊಡೋಕ್ಕಾಗಲ್ಲ. ಪಾಪ ಯಾರ್ದು ಒತ್ತಡ ಇರಬೇಕು ಅಂತ ಅನ್ಕೊಂಡಿದ್ದೀನಿ ನಾನು. ನಾವೆಲ್ಲ ಹೋಗಿ ಸ್ವಲ್ಪ ಪರಿಹಾರ ಕೊಟ್ಬಿಟ್ಟು ಬಂದ ಪಾಪ ಅವರಿಗೆ. ಆದರೆ ಭಾರತೀಯ ಜನತಾ ಪಕ್ಷದವರು ಏನೇನು ಮಾತಾಡಿದ್ದಾರೆ. ಈಗ ಕಲ್ಲಡ್ಕ ಪ್ರಭಾಕರ್ ಅಂತ RSSನ ಲೀಡರ್ ಇದ್ದಾರೆ ಮಂಗಳೂರಿನಲ್ಲಿ. ಅವ್ರ ಇನ್ಸ್ಟಿಟ್ಯೂಷನ್ನಲ್ಲಿ ಶ್ರೀರಾಮ ಎಂತಿದೆ ಎಜುಕೇಷನ್ ಅಂತ ಇದೆ, ಅಲ್ಲಿ ನಾಟಕ ಆಡ್ತಾರೆ ಡಿಮಾಲಿಷನ್ ಆಫ್ ಬಾಬ್ರಿ ಮಸೀದ್ ಬಗ್ಗೆ. ಸುಪ್ರೀಂ ಕೋರ್ಟ್ನವರು ಅದನ್ನು ಇಲ್ಲೀಗಲ್ ಅಂತ ಹೇಳಿದ್ದಾರೆ, ಧ್ವಂಸ ಮಾಡಿದ್ದು. ಇವರು ಸಮರ್ಥನೆ ಮಾಡ್ಕೊಂಡು ನಾಟಕ ಆಡಿದ್ದಾರೆ. ಅವ್ರ ಮೇಲೆ ಸೆಡಿಷನ್ ಕೇಸ್ ಆಗಿದೆಯೋ? ಅವ್ರು ಯಾರ ಮೇಲೂ ಆಗಲಿಲ್ಲ. ಬಹಳ ಜನ ಮಂತ್ರಿಗಳು ಏನೇನೋ ಹೇಳ್ತಾರೆ, ಸ್ಟೇಟ್ಮೆಂಟ್ಗಳು ಕೊಡ್ತಾರೆ, ಅವ್ರ ಮೇಲೆ ಏನೂ ಆಗೋದಿಲ್ಲ. ಸೋಮಶೇಖರ್ ಬಳ್ಳಾರಿನಲ್ಲಿ ನಾವು ಎಷ್ಟು ಜನ ಇದ್ದೀವಿ? 80% ಇದ್ದೀವಿ ನಾವು. 17% ಇದ್ದಾರೆ. ಇವ್ನು ಓಡಿಸ್ಬೇಕು. ಗೋಲಿಬಾರ್ ಮಾಡಿ ಇವ್ರು ಸತ್ರೆ ಮುಸ್ಲಿಮರ ಸಂಖ್ಯೆ ಯಾರು ಕಡಿಮೆ ಆಗುತ್ತೆ ದೇಶದಲ್ಲಿ. ಅವ್ರ ಮೇಲೆ ಯಾವುದು ಸೆಡಿಷನ್ ಕೇಸ್ ಇಲ್ಲ. Is it not a discrimination on the part of the Polish people? On whose instructions they are doing a discriminatory act? Our application, bail application ಆಗಿ ರಿಜೆಕ್ಟ್ ಆಗಿದೆ. ಸೋಮಶೇಖರ್ ರೆಡ್ಡಿ ಅಪ್ಲಿಕೇಶನ್ ಆಗಿ bail application ರಿಜೆಕ್ಟ್ ಆಗಿದೆ. See, this type of discrimination, on whose instructions? ಇದು ಪೊಲೀಸ್ ರಾಜ್ಯ ಅಂತ ಕರೀದೆ, ಇನ್ನೇನಂತ ಕರಿಬೇಕು? ಡೆಮಾಕ್ರಸಿ ಇಲ್ಲ ಅಂತ ಹೇಳ್ದೇನೆ ಬೇರೆ ಏನು ಹೇಳ್ಬೇಕು? ಅನಾರ್ಕಿ ಬಂದಿದೆ ಅಂತ ಅಲ್ದೇನೆ ಇನ್ನೇನು ಹೇಳ್ಬೇಕು? ಇದನ್ನ ನಾನು ತೀವ್ರವಾಗಿ ಖಂಡಿಸ್ತೇನೆ. ಆ ಪೀಪಲ್ಸ್ ಟ್ರಿಬ್ಯುನಲ್ ಅವರು ಕೂಡ ರೆಕಮೆಂಡ್ ಮಾಡಿದ್ದಾರೆ, ಕನ್ಕ್ಲೂಷನ್ ಅಲ್ಲಿ ಹೇಳಿದ್ದಾರೆ, ಇದು ಜುಡಿಷಿಯಲ್ ಎಂಕ್ವೈರಿಗೆ ಕೊಡಬೇಕು. ಸಿಟ್ಟಿಂಗ್ ಜಡ್ಜ್ ಆಫ್ ದಿ ಹೈಕೋರ್ಟ್ ನಿಂದ ಇದು ಎಂಕ್ವೈರಿ ಆಗಬೇಕು, ಸತ್ಯ ಬರಬೇಕು, ಹೊರಗಡೆ ಬರಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಯಾರು ಪೊಲೀಸ್ ಆಫೀಸರ್ಗಳು ತಪ್ಪು ಮಾಡಿದ್ದಾರೆ, ದೇ ಮಸ್ಟ್ ಗೋ ಹೋಮ್. ದೇ ಕೆನಾಟ್ ಟೇಕ್ ದಿ ಲಾ ಇನ್ ಟು ದೇರ್ ಹ್ಯಾಂಡ್ಸ್. They can't register a false case on innocent people and send them to the jail. This is very bad.
If such things are happening in the state, ನಾವೆಲ್ಲರೂ ಕೂಡ ನಾಚಿಕೆ ಪಡಬೇಕಾಗುತ್ತೆ. ಎಲ್ಲ ಚುನಾಯಿತ ಪ್ರತಿನಿಧಿಗಳ ಮೇಲೆ ಇಟ್ಸ್ ಎ ಡಿಸ್ಗ್ರೇಸ್ ಆನ್ ಅವರ್ ಪಾರ್ಟ್. ಈ ರಾಜ್ಯದಲ್ಲಿ ಕಾನೂನು ಇದೆಯಾ ಇಲ್ವಾ ಅಂತಕ್ಕಂಥ ಪ್ರಶ್ನೆ ಉದ್ಭವ ಆಗ್ತದೆ, ಸಾಮಾನ್ಯ ಜನ ಕೇಳ್ತಾರೆ. ಅದರಿಂದ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು, ಇದರ ಜವಾಬ್ದಾರಿಯನ್ನು ಸರ್ಕಾರ ಹೊರಬೇಕು, ಜುಡಿಷಿಯಲ್ ಇದಾಗಬೇಕು, ಜುಡಿಷಿಯಲ್ ಎಂಕ್ವೈರಿ ಆಗಬೇಕು ಬೈ ಎ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್. ಇಷ್ಟನ್ನು ಹೇಳಿ ನನಗೆ ಅವಕಾಶ ಕೊಟ್ಟಿದ್ದೀರಿ, ನಿಮಗೆ ಹೊಂದಿಸಿ ನಾನು ಮಾತು ಮುಗಿಸ್ತೇನೆ. ನಾನು ಬಹಳ ನೋವಿನಿಂದ ಈ ಮಾತುಗಳನ್ನು ಹೇಳಿದ್ದೀನಿ. ಶ್ರೀಯುತ ಎಚ್ ಡಿ ಕುಮಾರಸ್ವಾಮಿ ಅವರು. ಸನ್ಮಾನ್ಯ ಅಧ್ಯಕ್ಷರೇ, ನಿನ್ನೆ ದಿನ ವಿರೋಧ ಪಕ್ಷದ ನಾಯಕರು ಮತ್ತು ನಮ್ಮ ಪಕ್ಷದ ವತಿಯಿಂದಲೂ ರಾಜ್ಯದಲ್ಲಿ ಹಲವಾರು ರೀತಿಯ ಒಂದು ಕಾನೂನಿನ ವೈಫಲ್ಯಗಳ ಬಗ್ಗೆ, ಲಾ ಆ್ಯಂಡ್ ಆರ್ಡರ್ನ ವೈಫಲ್ಯಗಳ ಬಗ್ಗೆ ನಿಲುವಳಿಯನ್ನು ಸೂಚನೆ ಮಾಡಿದ್ವು. ಈಗಾಗಲೇ ವಿರೋಧ ಪಕ್ಷದ ನಾಯಕರು ನಿನ್ನೆ ದಿನ ಪ್ರಿಲಿಮಿನರಿ ಸಬ್ಮಿಷನ್ ಮಾಡಿರ್ತಕ್ಕಂಥದ್ದು ಮತ್ತು ಇವತ್ತು ಈ ಒಂದು ರಾಜ್ಯದಲ್ಲಿ ನಡೀತಾ ಇರತಕ್ಕಂಥ ಪೊಲೀಸ್ ಇಲಾಖೆಯ ವೈಫಲ್ಯಗಳ ಬಗ್ಗೆ ಅವರೇನು ಸುದೀರ್ಘವಾಗಿ ಮಾತನಾಡಿದ್ದಾರೆ. ಅಧ್ಯಕ್ಷರೇ, ಇತ್ತೀಚೆಗೆ ಯಾವೊಂದು ಕೇಂದ್ರ ಸರ್ಕಾರದಿಂದ CAಯ ಒಂದು ವಿಧೇಯಕವನ್ನು ತಂದ ನಂತರ ದೇಶದಾದ್ಯಂತ ಪ್ರತಿಭಟನೆಗಳು ಏನು ಪ್ರಾರಂಭ ಆಯಿತು, ಅದರ ಹಿನ್ನೆಲೆಯಲ್ಲಿ ರಾಜ್ಯದಲ್ಲೂ ಸಹ ಪ್ರತಿಭಟನೆಗಳು ಪ್ರಾರಂಭ ಆದಂಥದ್ದೇನಿದೆ. ಈ ಒಂದು ಡಿಸೆಂಬರ್ 11ನೇ ತಾರೀಕು ರಾಜ್ಯಸಭೆಯಲ್ಲಿ ಮತ್ತು ಲೋಕಸಭೆಯಲ್ಲಿ ಈ ಒಂದು CAಯನ್ನು ಇಂಟ್ರೊಡ್ಯೂಸ್ ಮಾಡಿ ಸದನದಲ್ಲಿ ಅವರು ಒಪ್ಪಿಗೆಯನ್ನು ಪಡೆದಿದ್ದರು. ಅದರ ವಿರುದ್ಧ ಮೊದಲನೇ ಬಾರಿಗೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.